ಸಿನಿಮಾ ಆಸೆಗೆ ಅನೇಕ ನಟರು ತಮ್ಮ ಸರ್ಕಾರಿ ಕೆಲಸವನ್ನ ಬಿಟ್ಟು ಬಂದವರ ಪೈಕಿ ದತ್ತಣ್ಣ ಮೊದಲಿಗರು. ಹೌದು, ಬಹು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಪೋಷಕ ಪಾತ್ರವನ್ನ ಮಾಡ್ಕೊಂಡು ಬರ್ತಾ ಇರುವಂತ ದತ್ತಣ್ಣ ಅವರು ನಗಿಸುವ ಪಾತ್ರಕ್ಕೂ ಸೈ, ಅಳಿಸುವ ಪಾತ್ರಕ್ಕೂ ಸೈ. ಆ ಸ್ಫೋಟ ಅನ್ನುವಂಥ ಸಿನಿಮಾ ಮುಖಾಂತರವಾಗಿ ಎಂಟ್ರಿ ಕೊಟ್ಟ ದತ್ತಣ್ಣ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ಬಹುತೇಕ ಮಂದಿಗೆ ಗೊತ್ತಿಲ್ಲದಂತ ವಿಚಾರ ಅಂತಂದ್ರೆ ಇವರು ಸರ್ಕಾರಿ ನೌಕರರಾಗಿದ್ರು ಅಂತ. ಇಂಡಿಯನ್ ಏರ್ ಫೋರ್ಸ್ನಲ್ಲಿ ವಿಂಗ್ ಕಮಾಂಡರ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ HALನಲ್ಲಿ ಪ್ರಿನ್ಸಿಪಲ್ ಆಗಿ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಆಗಿ ಸುಮಾರು 10 ವರ್ಷಕ್ಕೂ ಅನೇಕ ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಇವರು ತೊಡಗಿಕೊಂಡಿದ್ರು ಅನ್ನೋದು ಇವತ್ತಿಗೂ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲದಂತ ವಿಚಾರ. ಸಿನಿಮಾ ಬಗ್ಗೆ ಆಸಕ್ತಿ ಇದ್ದಂತ ಇವರು ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಅನಂತರ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಇನ್ನು ಕೆ. ಶಿವರಾಮ್ ಅವರು ಇವರು ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನುವಂಥ ಸಿನಿಮಾ ಮುಖಾಂತರವಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಇವರು ಮಾಡಿದ್ದು 10 ಸಿನಿಮಾಗಳು. 10 ಸಿನಿಮಾಗಳಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆದರೆ ಇವರು ಅದಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರಾಗಿದ್ದರು ಅನ್ನೋದು ಅನೇಕ ಮಂದಿಗೆ ಗೊತ್ತು ಕೂಡ ಹೌದು. ಕರ್ನಾಟಕ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇವರು IAS ಆಫೀಸರ್ ಕೂಡ ಆಗಿದ್ರು. ಇನ್ನು IAS ಆಫೀಸರ್ ಆಗೋದಕ್ಕಿಂತ ಮುಂಚಿತವಾಗಿ ಕನ್ನಡದಲ್ಲೇ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆದ ಮೊದಲ ಕನ್ನಡಿಗ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ರು. ಇವರು ಅನೇಕ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನ ಅನುಸರಿಸಿದ್ದು ಇವರು ಕೊನೆಯವರೆಗೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ರಿಟೈರ್ಡ್ ಆದ ನಂತರ ಇವರು BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿವರೆಗೂ ತಾವು ಸರ್ಕಾರಿ ನೌಕರರಾಗಿದ್ದಾಗಲೇ ಸಿನಿಮಾವನ್ನು ಕೂಡ ಮಾಡ್ತಾರೆ. ಇವರು ಕರ್ನಾಟಕ ಪೊಲೀಸ್ ಸೇವೆಗೆ ಸಲ್ಲಿಸಿದಂಥ ಇವರ ಸೇವೆಯನ್ನು ನೋಡಿ ಇವತ್ತಿಗೂ ಜನ ಇವರನ್ನ ಹಾಡಿ ಹೊಗಳ್ತಾರೆ. ಇವರು ಕರ್ನಾಟಕದಲ್ಲಿ ಕನ್ನಡಿಗರ ಸೇವೆ ಮಾಡೋದ್ರಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿ ಇವರು ಅಧಿಕಾರದಲ್ಲಿದ್ದಾಗ ಪೊಲೀಸ್ ಆಫೀಸರ್ ಆಗಿ, DC ಆಗಿ, ಅದಾದ ನಂತರ ಜನಮೆಚ್ಚಿದ ಜನನಾಯಕನಾಗಿ ಹೆಸರು ಮಾಡಬೇಕು ಅನ್ನುವ ಮಹದಾಸೆಯ ಜೊತೆಗೆ ನೆಚ್ಚಿನ ನಾಯಕ ನಟ ಕೂಡ ಆಗಿದ್ರು. ಇನ್ನು BC ಪಾಟೀಲ್ ಕೌರವ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಪೋಷಕ ಪಾತ್ರದಲ್ಲೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಪಾತ್ರಗಳನ್ನು ಹೆಚ್ಚಾಗಿ ಮಾಡ್ತಿದ್ದರಿಂದ ಇವರಿಗೆ ಸೂಟ್ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು. ಆದರೆ ವಿಷಯ ಏನು ಅಂತಂದ್ರೆ ಇವರು ರಿಯಲ್ ಲೈಫ್ನಲ್ಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು. ಹೌದು, ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 20 ರಿಂದ 24 ವರ್ಷಗಳ ಕಾಲ ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಸಿನಿಮಾ ಬಗ್ಗೆ ಒಲವಿದ್ದಂಥ ಕಾರಣಕ್ಕಾಗಿ ಇವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಸಕ್ತಿ ಇದ್ದಂಥ ಕಾರಣಕ್ಕಾಗಿ ಸಿನಿಮಾಗಳು ಬಂದಂತೆ ಸಿನಿಮಾಗಳನ್ನು ಮಾಡ್ತಾರೆ. ತಮ್ಮ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳ್ತಾರೆ. ಏನು ಇವರಂತೆಯೇ ಬ್ಯಾಂಕ್ ಜನಾರ್ದನ್ ಅವರು ಕೂಡ ಬ್ಯಾಂಕ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಬಹು ವರ್ಷಗಳ ಕಾಲ ಬ್ಯಾಂಕ್ ಉದ್ಯೋಗಿಯಾಗಿ ಸೇವೆ ಸಲ್ಲಿಸಿದ್ರು. ಆದರೆ ಇವರಿಗೆ ಆ ಸಂದರ್ಭದಲ್ಲಿಯೇ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನುವಂಥ ಮಹದಾಸೆ ಇತ್ತು. ಆಗ ಇವರ ಆಪ್ತರು ನೀನ್ಯಾಕೆ ನಾಟಕಗಳಿಗೆ ಸೇರ್ಪಡೆ ಆಗಬಾರ್ದು ಅನ್ನುವಂಥದ್ದನ್ನು ಕೇಳಿದ ನಂತರ ಇವರು ಕೂಡ ನಾಟಕದಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ನಾಟಕಗಳನ್ನು ಮಾಡ್ತಾ ಇದ್ದ ಹಾಗೆಯೇ ಸಿನಿಮಾ ಆಫರ್ಗಳು ಬರುತ್ತೆ. ಆನಂತರ ಸಿನಿಮಾವನ್ನು ಮಾಡೋದಕ್ಕೆ ಅಂತ ಸರ್ಕಾರಿ ನೌಕರರಾಗಿದ್ದ ಇವರು ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳ್ತಾರೆ. ಇನ್ನು ನಾಸರ್ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬಾಹುಬಲಿಯಲ್ಲಿ ಮುಖ್ಯ ಪಾತ್ರವನ್ನು ಕೂಡ ನಾಸರ್ ಅವರು ಮಾಡಿದ್ದಾರೆ. ಬಾಹುಬಲಿ ಆದ ನಂತರ ಇವರು ಫೇಮಸ್ ಕೂಡ ಆಗ್ತಾರೆ. ಇನ್ನು ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ಬಚ್ಚನ್ ಮತ್ತು ಬಿಂದಾಸ್ ಸೇರಿದಂತೆ ಒಲವೆ ಮಂದಾರ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇವರು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಬಹು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇದ್ದಂಥ ನಾಸರ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ವ್ಯಾಮೋಹ ಇತ್ತು. ನಟನಾಗಬೇಕು ಅನ್ನುವಂಥ ವ್ಯಾಮೋಹ ಇವರಿಗೆ ಅತಿಯಾಗಿದ್ದಂಥ ಕಾರಣಕ್ಕಾಗಿ ಒಂದು ಸಂದರ್ಭದಲ್ಲಿ ಇವರು ನಾಟಕ ಕಂಪನಿಗಳಿಗೆ ಸೇರ್ಪಡೆ ಆಗ್ತಾರೆ. ಅದಾದ ನಂತರ ಇವರಿಗೆ ಪೋಷಕ ಪಾತ್ರಗಳು, ವಿಲನ್ ಪಾತ್ರಗಳು ಎಲ್ಲವೂ ಅರಸಿ ಬರುತ್ತೆ. ಹೀಗಿರಬೇಕಾದ್ರೆ ತಮ್ಮ ಸರ್ಕಾರಿ ನೌಕರಕ್ಕೆ ಇವರು ರಾಜೀನಾಮೆಯನ್ನು ಕೊಟ್ಟು ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಬರ್ತಾರೆ. ಅದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಅಪಾರ ಹೆಸರನ್ನು ಸಂಪಾದಿಸಿದ್ದಾರೆ. ಈಗಲೂ ಕೂಡ ಅನೇಕ ಆಫರ್ಗಳು ಅನೇಕ ಲ್ಯಾಂಗ್ವೇಜಸ್ಗಳಲ್ಲಿ ಇವರಿಗೆ ದೊರಕಿದೆ. ಇನ್ನು ಕರಿಬಸವ ಅವರು ಪೋಷಕ ನಟನಾಗಿ ಮತ್ತು ಕಾಮಿಡಿ ನಟನಾಗಿ ಕನ್ನಡ ಸಿನಿಪ್ರಿಯರನ್ನ ರಂಜಿಸಿದ್ದಾರೆ. ಯಾವುದೇ ಪಾತ್ರಗಳು ಕೊಟ್ಟರು ಅದನ್ನು ಸಹಜವಾಗಿ ಸರಳವಾಗಿ ಮಾಡಿ ಎಲ್ಲರ ಮನ ಗೆಲ್ತಾ ಇದ್ರು. ಇವರು ಕೂಡ ಕಾಲೇಜೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿರುವಂಥ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಇವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದು ಕೂಡ ಗೌರ್ಮೆಂಟ್ ಹುದ್ದೆ ಆಗಿತ್ತು. ಆಗ್ಲಿಂದಲೂ ಇವರಿಗೆ ಸಿನಿಮಾ ಮೇಲೆ ವ್ಯಾಮೋಹ ಇದ್ದಿದ್ದರಿಂದ ಒಮ್ಮೆ ಸಿನಿಮಾದಲ್ಲಿ ಅವಕಾಶ ಬಂದಾಗ ಆ ಅವಕಾಶವನ್ನು ಬಾಚಿಕೊಳ್ತಾರೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್
ಬ್ಯಾಕ್ ಸಿನಿಮಾಗಳು ಇವರ ಕೈ ಸೇರುತ್ತೆ. ಇವರ ಅಭಿನಯದ ಎಲ್ಲ ಸಿನಿಮಾಗಳಲ್ಲೂ ಇವರ ಪಾತ್ರ ಹೈಲೈಟ್ ಆಗುತ್ತೆ. ಕಾಮಿಡಿಯನ್ ಆಗಿ ಇವರು ತುಂಬಾನೇ ಜನಪ್ರಿಯತೆ ಪಡ್ಕೊಳ್ತಾರೆ. ಸೊ ಹೀಗಿರಬೇಕಾದ್ರೆ ಅವರು ತಮ್ಮ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತಾರೆ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಇವರು ವರ್ಕರ್ ಆಗಿದ್ರು. ಇನ್ನು ದೇವರಾಜ್ ಅವರು ಪೋಷಕ ನಟನಾಗಿ, ನಾಯಕ ನಟನಾಗಿ, ಖಳನಟನಾಗಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ಪಾತ್ರವನ್ನು ಮಾಡ್ತಾ ಇದ್ದಿದ್ದರಿಂದ ಕಲಾವಿದ ಅಂತ ಕರೆಸ್ಕೊಳ್ತಾ ಇದ್ರು. ಇವರು ಕೂಡ ಸರ್ಕಾರಿ ನೌಕರ ಅನ್ನೋದು ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. HMTಯಲ್ಲಿ ಇವರು ಕೂಡ ವರ್ಕ್ ಮಾಡ್ತಾ ಇದ್ರು. ಸರ್ಕಾರದ ಅಡಿಯಲ್ಲಿ ಬರುವಂತಹ HMTಯಲ್ಲಿ ಬಹು ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇವರ ಸಹೋದ್ಯೋಗಿಗಳು ನೋಡೋದಕ್ಕೆ ಚೆನ್ನಾಗಿದೆಯಾ, ಕಟ್ಟುಮಸ್ತಾಗಿದ್ದೀಯಾ, ನೀನು ಯಾಕೆ ಸಿನಿಮಾದಲ್ಲಿ ಅಭಿನಯಿಸಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಇವರಿಗೆ ತಾವು ಕೂಡ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನುವಂಥ ಮಹದಾಸೆ ಬಂದಿದ್ದರಿಂದ ಇವರು ತಮ್ಮ HMTಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಗುಡ್ ಬೈ ಹೇಳಿ ಅದಾದ ನಂತರ ನಾಯಕ ನಟನಾಗಿ, ಖಳನಟನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಹೆಸರನ್ನು ಮಾಡಿದ್ದಾರೆ. ಈಗ ಇವರ ಪುತ್ರರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿದ್ರು ಕೂಡ ಒಳ್ಳೆ ಅವಕಾಶಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರಿಗೆ ಸಿಕ್ತು. KS ಅಶ್ವಥ್ ಇವರು ನಾಗರ ಹಾವು ಸಿನಿಮಾದ ಮುಖಾಂತರವಾಗಿ ಚಾಮಯ್ಯ ಮೇಷ್ಟ್ರು ಅಂತಾನೆ ಫೇಮಸ್ ಆದರು. ಕನ್ನಡದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪೋಷಕ ಪಾತ್ರಗಳು ಇವರಿಗೆ ಹೇಳಿ ಮಾಡಿಸಿದಂಥ ಪಾತ್ರಗಳಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಅನೇಕ ಕಲಾವಿದರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇವರನ್ನ ಎಲ್ಲರೂ ಪ್ರೀತಿಯಿಂದ ಮೇಷ್ಟ್ರೆ, ಚಾಮಯ್ಯ ಮೇಷ್ಟ್ರೆ ಅಂತಾನೆ ಕರೀತಾ ಇದ್ರು. ಇವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಒಬ್ಬ ಸರ್ಕಾರಿ ನೌಕರ ಆಗಿದ್ದ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಫುಡ್ ಇನ್ಸ್ಪೆಕ್ಟರ್ ಆಗಿ ಕೂಡ ಇವರು ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಡೆಪ್ಯೂಟಿ ಕಮಿಷನರ್ ಆಫೀಸಿನಲ್ಲೂ ಕೂಡ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಗ ನೀನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀಯಾ, ನೀನು ಯಾಕೆ ಸಿನಿಮಾದಲ್ಲಿ ಅಭಿನಯಿಸಬಾರ್ದು ಅಂತ ಆಪ್ತರು ಹೇಳಿದಂಥ ಕಾರಣಕ್ಕಾಗಿ ಇವರು ನಾಟಕ ಕಂಪನಿ ಒಂದಕ್ಕೆ ಸೇರ್ತಾರೆ. ಅದಾದಮೇಲೆ ಇವರಿಗೆ ನಟನೆಯಲ್ಲಿ ಸಹಜವಾಗಿಯೇ ಆಸಕ್ತಿ ಇದ್ದಂಥ ಕಾರಣಕ್ಕಾಗಿ ಅನೇಕ ನಾಟಕಗಳನ್ನು ಮಾಡ್ತಾರೆ. ಹೀಗಿರಬೇಕಾದ್ರೇ ಸಿನಿಮಾ ರಂಗದಿಂದ ಇವರಿಗೆ ಆಫರ್ ಬರುತ್ತೆ. ಆ ಕಾರಣಕ್ಕಾಗಿ ಇವರು ತಮಗೆ ಬರ್ತಾ ಇದ್ದಂಥ ಸರ್ಕಾರಿ ಸಂಬಳವನ್ನು ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ.